ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ಎಂಬ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಆರ್ಗ್ಯುಮೆಂಟ್ ಗಳಿರುವ ಮೇನ್ ಫಂಕ್ಷನ್ ಅನ್ನು ಒಂದು ಉದಾಹರಣೆಯೊಂದಿಗೆ ಕಲಿಯುವೆವು. ಈ ಟ್ಯುಟೋರಿಯಲ್ ಗಾಗಿ ನಾನು ಉಬುಂಟು ಆಪರೇಟಿಂಗ್ ಸಿಸ್ಟಮ್ ನ 1110 ಆವೃತ್ತಿ ಮತ್ತು ಜಿಸಿಸಿ ಕಂಪೈಲರ್ ನ 461 ನೇ ಆವೃತ್ತಿಗಳನ್ನು ಬಳಸುತ್ತಿದ್ದೇನೆ. ಈ ಟ್ಯುಟೋರಿಯಲ್ ಅನ್ನು ಅನುಸರಿಸಲು ನೀವು C ಟ್ಯುಟೋರಿಯಲ್ ಗಳನ್ನು ಚೆನ್ನಾಗಿ ತಿಳಿದಿರಬೇಕು. ಇಲ್ಲದಿದ್ದರೆ ಸಂಬಂಧಿತ ಟ್ಯುಟೋರಿಯಲ್ ಗಳಿಗಾಗಿ ದಯವಿಟ್ಟು ಕೆಳಗೆ ತೋರಿಸಿದ ನಮ್ಮ ವೆಬ್ಸೈಟ್ ಗೆ ಭೇಟಿ ಕೊಡಿ. ನಾವು ನಮ್ಮ ಪ್ರೋಗ್ರಾಮ್ ಅನ್ನು ಆರಂಭಿಸೋಣ. ನನ್ನ ಹತ್ತಿರ ಒಂದು ಕೋಡ್ ಫೈಲ್ ಇದೆ. ನಾನು ಅದನ್ನು ಓಪನ್ ಮಾಡುವೆನು. ಫೈಲ್ ನ ಹೆಸರು main with args ಡಾಟ್ ಸಿ ಎಂದು ಆಗಿದೆ. ನಾನು ಪ್ರೋಗ್ರಾಮ್ ಅನ್ನು ವಿವರಿಸುತ್ತೇನೆ. ಇವು ಹೆಡರ್ ಫೈಲ್ ಗಳಾಗಿವೆ. stdioಹ್ ಎಂಬುದು ಕೋರ್ ಇನ್ಪುಟ್ ಮತ್ತು ಔಟ್ಪುಟ್ ಫಂಕ್ಷನ್ ಗಳನ್ನು ಡಿಫೈನ್ ಮಾಡುತ್ತದೆ. stdlibಹ್ ಎಂಬ ಹೆಡರ್ ಫೈಲ್ ನ್ಯೂಮರಿಕ್ ಕನ್ವರ್ಷನ್ ಫಂಕ್ಷನ್, ಸ್ಯೂಡೊ ರಾಂಡಮ್ ನಂಬರ್ಸ್, ಜನರೇಷನ್ ಫಂಕ್ಷನ್, ಮೆಮೊರಿ ಅಲೋಕೇಶನ್, ಪ್ರೊಸೆಸ್ ಕಂಟ್ರೋಲ್ ಇತ್ಯಾದಿ ಫಂಕ್ಷನ್ ಗಳನ್ನು ಡಿಫೈನ್ ಮಾಡುತ್ತದೆ. ಇದು ನಮ್ಮ ಮೇನ್ ಫಂಕ್ಷನ್ ಆಗಿದೆ. ಇದರಲ್ಲಿ ನಾವು ಎರಡು ಆರ್ಗ್ಯುಮೆಂಟ್ ಗಳನ್ನು ಪಾಸ್ ಮಾಡಿದ್ದೇವೆ. ಇಂಟ್ argc ಚಾರ್ **argv. argc ಪ್ರೋಗ್ರಾಮ್ ಗೆ ಪಾಸ್ ಮಾಡಲಾದ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ ಗಳ ಸಂಖ್ಯೆಯನ್ನು ಸೂಚಿಸುತ್ತದೆ. ಇದು ಪ್ರೋಗ್ರಾಮ್ ನ ನಿಜವಾದ ಹೆಸರನ್ನು ಒಳಗೊಂಡಿದೆ. argv ಇಂಡೆಕ್ಸ್ 0 ಇಂದ ಆರಂಭವಾಗುವ ನಿಜವಾದ ಆರ್ಗ್ಯುಮೆಂಟ್ ಗಳನ್ನು ಒಳಗೊಂಡಿದೆ. ಇಂಡೆಕ್ಸ್ 0 ಪ್ರೋಗ್ರಾಮ್ ನ ಹೆಸರಾಗಿದೆ. ಇಂಡೆಕ್ಸ್ 1 ಪ್ರೋಗ್ರಾಮ್ ಗೆ ಪಾಸ್ ಮಾಡಲಾದ ಮೊದಲನೆಯ ಆರ್ಗ್ಯುಮೆಂಟ್ ಆಗುವುದು. ಇಂಡೆಕ್ಸ್ 2 ಪ್ರೋಗ್ರಾಮ್ ಗೆ ಪಾಸ್ ಮಾಡಲಾದ ಎರಡನೆಯ ಆರ್ಗ್ಯುಮೆಂಟ್ ಆಗುವುದು. ಹೀಗೆಯೇ ಇತ್ಯಾದಿ. ಈ ಸ್ಟೇಟ್ಮೆಂಟ್ ಪ್ರೋಗ್ರಾಮ್ ಗೆ ಪಾಸ್ ಮಾಡಲಾದ ಒಟ್ಟು ಆರ್ಗ್ಯುಮೆಂಟ್ ಗಳ ಸಂಖ್ಯೆಯನ್ನು ತೋರಿಸುವುದು. ಇದು ಪ್ರೋಗ್ರಾಮ್ ಗೆ ಪಾಸ್ ಮಾಡಲಾದ ಮೊದಲನೆಯ ಆರ್ಗ್ಯುಮೆಂಟ್ ಅನ್ನು ತೋರಿಸುವುದು. 1 ಇಂಡೆಕ್ಸ್ 1 ನಲ್ಲಿನ ಆರ್ಗ್ಯುಮೆಂಟ್ ಅನ್ನು ಪ್ರತಿನಿಧಿಸುತ್ತದೆ. ವೈಲ್ ಕಂಡೀಷನ್ ಆರ್ಗ್ಯುಮೆಂಟ್ ಗಳ ಸಂಖ್ಯೆಯನ್ನು ಇಳಿಸುತ್ತದೆ. ಈ ಸ್ಟೇಟ್ಮೆಂಟ್ ಪ್ರೋಗ್ರಾಮ್ ಗೆ ಪಾಸ್ ಮಾಡಲಾದ ಎಲ್ಲಾ ಆರ್ಗ್ಯುಮೆಂಟ್ ಗಳನ್ನು ಪ್ರಿಂಟ್ ಮಾಡುವುದು. ಕೊನೆಯಲ್ಲಿ ರಿಟರ್ನ್ 0 ಸ್ಟೇಟ್ಮೆಂಟ್ ಅನ್ನು ಪಡೆದಿದ್ದೇವೆ. ನಾವು ಕೀಬೋರ್ಡ್ ಮೇಲಿನ Ctrl Alt T ಕೀಗಳನ್ನು ಒಟ್ಟಿಗೆ ಒತ್ತಿ ಟರ್ಮಿನಲ್ ಅನ್ನು ಓಪನ್ ಮಾಡೋಣ. ಹೀಗೆ ಟೈಪ್ ಮಾಡಿ, ಜಿಸಿಸಿ ಸ್ಪೇಸ್ main with args ಡಾಟ್ ಸಿ ಸ್ಪೇಸ್ -o ಸ್ಪೇಸ್ args. ಎಂಟರ್ ಅನ್ನು ಒತ್ತಿ. ಟೈಪ್ ಮಾಡಿ /args. ಎಂಟರ್ ಅನ್ನು ಒತ್ತಿ. ನೀವು ಈ ಔಟ್ಪುಟ್ ಅನ್ನು ನೋಡಬಹುದು. ಟೋಟಲ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಆರ್ 1. ದ ಫಸ್ಟ್ ಆರ್ಗ್ಯುಮೆಂಟ್ ಈಸ್ null. ಆರ್ಗ್ಯುಮೆಂಟ್ಸ್ ಆರ್ /args. ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ ಗಳನ್ನು ಎಕ್ಸಿಕ್ಯೂಷನ್ ಸಮಯದಲ್ಲಿ ಕೊಡಲಾಗುವುದು. ಟೋಟಲ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಆರ್ 1 ಏಕೆಂದರೆ 0ಯ ಆರ್ಗ್ಯುಮೆಂಟ್ ಸ್ವತಃ ಎಕ್ಸಿಕ್ಯೂಟೇಬಲ್ ಫೈಲ್ ನೇಮ್ ಆಗಿದೆ. ದ ಫಸ್ಟ್ ಆರ್ಗ್ಯುಮೆಂಟ್ ಈಸ್ null ಏಕೆಂದರೆ ನಾವು ಪ್ರೋಗ್ರಾಮ್ ಗೆ ಯಾವ ಆರ್ಗ್ಯುಮೆಂಟ್ ಗಳನ್ನು ಪಾಸ್ ಮಾಡಿಲ್ಲ. ಆರ್ಗ್ಯುಮೆಂಟ್ಸ್ ಆರ್ /args. ಒಂದೇ ಒಂದು ಆರ್ಗ್ಯುಮೆಂಟ್ ಇದೆ. ಈಗ ನಾವು ಮತ್ತೊಮ್ಮೆ ಎಕ್ಸಿಕ್ಯೂಟ್ ಮಾಡೋಣ. ಅಪ್ ಏರೋ ಕೀಯನ್ನು ಒತ್ತಿ ಸ್ಪೇಸ್. ಹೀಗೆ ಟೈಪ್ ಮಾಡಿ, ಸಂಡೇ ಸ್ಪೇಸ್ ಮಂಡೇ ಸ್ಪೇಸ್ ಟ್ಯೂಸ್ಡೇ. ಎಂಟರ್ ಕೀಯನ್ನು ಒತ್ತಿ. ಈಗ ನಾವು ಈ ಔಟ್ಪುಟ್ ಅನ್ನು ನೋಡಬಹುದು. ಟೋಟಲ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಆರ್ 4. ದ ಫಸ್ಟ್ ಆರ್ಗ್ಯುಮೆಂಟ್ ಈಸ್ ಸಂಡೇ. ಆರ್ಗ್ಯುಮೆಂಟ್ಸ್ ಆರ್ /args. ಸಂಡೇ, ಮಂಡೇ ಮತ್ತು ಟ್ಯೂಸ್ಡೇ. ನಾನು ಔಟ್ಪುಟ್ ಅನ್ನು ವಿವರಿಸುತ್ತೇನೆ. ಆರ್ಗ್ಯುಮೆಂಟ್ ಗಳ ಒಟ್ಟು ಸಂಖ್ಯೆ 4 ಆಗಿದೆ. /args ಸಂಡೇ, ಮಂಡೇ ಮತ್ತು ಟ್ಯೂಸ್ಡೇ. ಮೊದಲನೆಯ ಆರ್ಗ್ಯುಮೆಂಟ್ ಸಂಡೇ ಆಗಿದೆ. 0ಯ ಆರ್ಗ್ಯುಮೆಂಟ್ ಯಾವಾಗಲೂ ಎಕ್ಸಿಕ್ಯೂಟಬಲ್ ಫೈಲ್ ನೇಮ್ ಅನ್ನು ಕೊಡುತ್ತದೆ. ಮೊದಲನೆಯ ಆರ್ಗ್ಯುಮೆಂಟ್ ಗೆ ಸಂಡೇ ಅನ್ನು ಅಸೈನ್ ಮಾಡಲಾಗಿದೆ. ಎರಡನೆಯ ಆರ್ಗ್ಯುಮೆಂಟ್ ಗೆ ಮಂಡೇ ಅನ್ನು ಅಸೈನ್ ಮಾಡಲಾಗಿದೆ. ಮೂರನೆಯ ಆರ್ಗ್ಯುಮೆಂಟ್ ಗೆ ಟ್ಯೂಸ್ಡೇ ಅನ್ನು ಅಸೈನ್ ಮಾಡಲಾಗಿದೆ. ಇಲ್ಲಿಗೆ ನಾವು ಈ ಸ್ಪೋಕನ್ ಟ್ಯುಟೋರಿಯಲ್ ನ ಕೊನೆಗೆ ಬಂದಿರುತ್ತೇವೆ. ಸಂಕ್ಷಿಪ್ತವಾಗಿ ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ ಗಳು, argc argv ಗಳನ್ನು ಕಲಿತಿದ್ದೇವೆ. ಒಂದು ಅಸೈನ್ಮೆಂಟ್ ಆಗಿ ಪ್ರೋಗ್ರಾಮ್ ಅನ್ನು ವಿಭಿನ್ನ ಆರ್ಗ್ಯುಮೆಂಟ್ ಗಳೊಂದಿಗೆ ಎಕ್ಸಿಕ್ಯೂಟ್ ಮಾಡಿ. ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿರುವ ವಿಡಿಯೋವನ್ನು ವೀಕ್ಷಿಸಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ಸಾರಾಂಶವಾಗಿದೆ. ನಿಮಗೆ ಒಳ್ಳೆಯ ಬ್ಯಾಂಡ್ವಿಡ್ತ್ ಸಿಗದಿದ್ದರೆ ನೀವಿದನ್ನು ಡೌನ್ಲೋಡ್ ಮಾಡಿ ನೋಡಬಹುದು.
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ತಂಡವು ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಬಳಸಿ ಕಾರ್ಯಶಾಲೆಗಳನ್ನು ನಡೆಸುತ್ತದೆ. ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನೂ ಕೊಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ಲಿಂಕ್ ಗೆ ಬರೆಯಿರಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಅ ಟೀಚರ್ ಪ್ರಕಲ್ಪದ ಒಂದು ಭಾಗವಾಗಿದೆ. ಇದು ಐಸಿಟಿ ಎಂಎಚಆರ್ಡಿ ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಭಾರತ ಸರ್ಕಾರದ ಆಧಾರವನ್ನು ಪಡೆದಿದೆ. ಈ ಮಿಷನ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯು ಕೆಳಗೆ ತೋರಿಸಿದ ಲಿಂಕ್ ನಲ್ಲಿ ಲಭ್ಯವಿರುತ್ತದೆ. ಐಐಟಿ ಬಾಂಬೆಯಿಂದ ಸ್ಕ್ರಿಪ್ಟ್ ನ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ವಾಸುದೇವ. ಧನ್ಯವಾದಗಳು.